ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಅಂದರೆ ಇವ್ರ ಮೇಲೆ FIR ಆಗಿಲ್ಲ. ದಬ್ಬಗುಂಟಳ್ಳಿಯಲ್ಲಿ ಒಬ್ಬ ಲೇಡಿ ಮಿಸ್ಸಿಂಗ್ ಅಂತ ಅವರು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಕೆ, ಸೊ ಅವರು ಹೇಳ್ತಾ ಇರೋದು ಏನಂದರೆ ಪೊಲೀಸ್ ಇಲಾಖೆಯವರು ಅವತ್ತು ಬೆಳಗ್ಗೆ ರೆಗ್ಯುಲರಾಗಿ ತೋಟಕ್ಕೆ ಕೆಲಸ ಬರ್ತಾಯಿದ್ರು. ಆ ಲೇಡಿ ಯಾರು ಮಿಸ್ಸಿಂಗ್ ಆಗಿದಾರಲ್ವ ಅವರು ಅವತ್ತು ಬೆಳಗ್ಗೆನೂ ಫೋನ್ ಮಾಡಿದ್ದಾರೆ. ಇವರು ಇಲ್ಲಿದ್ದಾರಲ್ವ ಅವರು ಕಾಲ್ ಮಾಡ್ದಾಗ ಬಂದಿದ್ದಾರೆ. ತೋಟದಲ್ಲಿ 12 ಗಂಟೆವರೆಗೂ ಏನೋ ಮದ್ದೊಡೆ ಕೆಲಸ ಐತಂತೆ. ಔಷಧಿ ಎಲ್ಲ ಹೊಡೆದ್ಬಿಟ್ಟು ಇವ್ರ ಪಾಡಿಗೆ ಇವ್ರ ಮನೆಗೆ ಬಂದಿದ್ದಾರೆ. ಅವ್ರ ಪಾಡಿಗೆ ಅವ್ರ ಮನೆಗೆ ಹೋಗಿದ್ದಾರೆ. ಯಾವತ್ತು 30 ತಾರೀಕು ಮಿಸ್ಸಿಂಗ್ ಆಗಿರೋ ದಿವಸ. ಸರಿ, ಮತ್ತೆ ಮೊನ್ನೆ 3 ಡೇಸ್ ಬಿಫೋರು ಯಾರೋ ಮಾಂತೇಶ್ ಅಂದ್ಬಿಟ್ಟು ಇವ್ರನ್ನ ಕುಳ್ತಿಗೇಟ್ ಕರ್ಸ್ಕೊಂಡಿದ್ದಾರೆ. ಕರ್ಸ್ಕೊಂಡು ಬಾಪ ನಿನ್ನ ಮೇಲೆ ಅಲಿಗೇಷನ್ ಆಗೈತೆ, ನಿನ್ನ ಎನ್ಕ್ವೈರಿ ಮಾಡಬೇಕು ಅಂತ. ಸರಿ, ಹೋಗಿದ್ದಾರೆ ಸರ್ ಇವರು. ಸ್ಟೇಷನ್ಗೆ ಹೋದರು. ನಮ್ಗೆ ಯಾರೋ ಇನ್ನೊಬ್ರು ಹೇಳಿದ್ರು, ಸರ್ ಹಿಂಗೆ ಯಾರೋ ಕರ್ಕೊಂಡು ಹೋದ್ರು ಅಂತ. ನಾವು ಹಿಂದೆನೇ ಹೋದ್ವಿ. ಏನು ಹೆಚ್ಚು ಕಮ್ಮಿ ನಮ್ಗೆ ಗೊತ್ತಿಲ್ಲ, ವಿಚಾರ ಗೊತ್ತಿರಲಿಲ್ವಲ್ಲ. 2 ಅವರ್ಸ್ ಅವ್ರು ಅಲ್ದಿದ್ವಿ ಸ್ಟೇಷನಲ್ಲಿ. ಗೊತ್ತಿಲ್ಲ ಯಾರು ಕರ್ಕೊಂಡೇ ಬಂದಿಲ್ಲ ಅಂತ ಹೇಳ್ತಾರೆ. 2 ಅವರ್ ಸ್ಟೇಷನಲ್ಲಿ ಯಾರನ್ನ ಕೇಳಿದ್ರು ಕರ್ಕೊಂಡು ಬಂದಿಲ್ಲ. ಹಂಗೆಲ್ಲ ನಮ್ಗೆ ಸಂಶಯ, ಡೌಟ್ ಬಂತು. ಯಾರು ಕರ್ಕೊಂಡ್ಬಂದು ಇನ್ಯಾರು ಕರ್ಕೊಂಡ್ಬರ್ತಾರೆ. ಮತ್ತೆ ನಾವು ಸ್ವಲ್ಪ ಒಳಗಡೆ ಹೋದೆ, ಅಳ್ತಾ ಇರೋ ಸೌಂಡ್ ಬಂತು ನನಗೆ. ಹೋಗಿ ಬಾಗಿಲು ತಡೆದೆ, ಒಳಗಡೆ ಇದ್ದ. ಸ್ಟೇಷನ್ ಒಳಗಡೆ ಇದ್ದ. ಏನಪ್ಪ ಸರ ಹೊಡೆದ್ಬಿಟ್ರು ಅಂತಂದು. ಸರಿ, ಓಕೆ ಆಯ್ತು, ವಿಚಾರಣೆ ಮಾಡೋಣ, ನೀನು ಅಳ್ಬೇಡ, ಸುಮ್ಮನೆ ಸೈಲೆಂಟ್ ಇರು ಅಂತ ಈಚೆ ಕಡೆ ಬಂದ್ವಿ. ನಾವು ವಿಚಾರಣೆ ಮಾಡಿದ್ವಿ. ವಿಚಾರಣೆ ಮಾಡೋದು ಇವ್ರಿಗೇನೋ ಫೋನ್ ಮಾಡಿದಾರಂತೆ, ಏನು ಜಾಸ್ತಿ ಮಾತಾಡಿದಾರಂತೆ ಫೋನಲ್ಲಿ. ಏನೋ ಆ ಲೇಡಿ ಇದಾರಲ್ಲ, ನಾವು ಇವ್ರನ್ನ ವಿಚಾರಣೆ ಮಾಡಿದ್ವಿ. ನೋಡಪ್ಪ, ಅವ್ರು ಬೆಳಿಗ್ಗೆ ಕೆಲಸಕ್ಕೆ ಬಂದಿದ್ರು. ಕೆಲಸಕ್ಕೆ ಬಂದು ಮಧ್ಯಾಹ್ನ 12 ಗಂಟೆವರೆಗೂ ಜೊತೆಯಲ್ಲಿದ್ದರು. ನಾನು ಮನೆಗೆ ಹೋದೆ. ಆಯಮ್ಮನ ಅವ್ರ ಪಾಡಿಗೆ ಅವ್ರ ಮನೆಗೆ ಹೋದ್ರು. ಅದಾದ್ಮೇಲೆ ನನಗೇನು ಗೊತ್ತಿಲ್ಲ ಅಂತ ಇವ್ರು ಮಾಡ್ತಿರ್ಗ. ಮತ್ತೆ ಸಾಯಂಕಾಲ ಈವ್ನಿಂಗ್ ನಾವು ಕರ್ಕೊಂಡ್ಬಂದ್ವಿ ಮನೆಗೆ. ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ರು, ಕರ್ಕೊಂಡ್ಬನ್ನಿ ಅಂತ. ಕರ್ಕೊಂಡು ಹೋದ್ವಿ. ಆವಾಗಲೇ ಆವತ್ತು ಹೊಡೆದಿದ್ದಾರೆ. ಆವತ್ತು ಹೊಡೆದ್ರು. ಆವತ್ತು ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿದ್ದೇನೆ. ಇದು ಕಂಪ್ಲೀಟು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಆಗಿರೋ ಸರ್ ಸಾವಿದು. ಇದು ಮೊದಲನೇದಾಗಿ ಇದು ಪೊಲೀಸ್ ಇಲಾಖೆಯಿಂದ ಆಗಿರೋ ನಿರ್ಲಕ್ಷ್ಯದಿಂದ ಇದೊಂದು ಸಾವಾಗಿದೆ. ಇನ್ನೊಂದು ಎರಡನೇ ಸಂಶಯ ಏನಂದರೆ ಇವ್ರದ್ದು ಬೈಕು ಅಲ್ಲಿದೆ, ಚಿಪ್ಲಿಗಳು ಆ ಕಡೆ ಇದೆ, ಗೇಟು ಬೀಗ ಹಾಕಿದೆ. ನಮಗೆ ಯಾರು ಕೊಲೆ ಮಾಡಿರೋ ಅನ್ನೋ ಸಂಶಯನೂ ಇದೆ. ಸೊ ಎರಡೂ ತನಿಖೆ ಆಗಬೇಕು. ತನಿಖೆ ಆಗಬೇಕಂದ್ರೆ ಇನ್ನೊಂದು ಸ್ಟೇಷನಲ್ಲಿ ಏನಾಗಿದೆ ಗೊತ್ತಾ ಸರ್, ಅಪ್ಪ ಡಿಪಾರ್ಟ್ಮೆಂಟಿಂದ ಪ್ರೆಷರ್ ಐತೆ, ರಾಜಕೀಯದ ವ್ಯಕ್ತಿಗಳ ಕಡೆಯಿಂದ ನಮ್ಮ ಪ್ರೆಷರ್ ಐತೆ. ಅವ್ರು ಫೋನ್ ಮಾಡ್ತಾರೆ, ಇವ್ರು ಫೋನ್ ಮಾಡ್ತಾರೆ. ಹೇಳ್ಸ್ರಿ ಅವ್ನ ಕೈಲಿ ಒಪ್ಕೊಂತ ಹೇಳ್ರಿ ಸರ್. ಅವ್ನಿಗೆ ನಾವು ಮಕ್ಕಳನ್ನೆಲ್ಲ ಪ್ರಮಾಣ ಮಾಡಿಸಿ ಹೇಳಿದ್ವಿ ಸರ್. ಅವ್ನದು ಇನ್ನೊಂದು ಹಿಂದೆ ಯಾವುದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಯಾಕಂದರೆ ಅವ್ರದ್ದು ಯಾವ ಹಿನ್ನೆಲೆ ಇಲ್ಲ. ಅವ್ರದ್ದು ಕ್ರಿಮಿನಲ್ಲು ಹಿನ್ನೆಲೆ ಯಾವುದೂ ಇಲ್ಲ ಅವ್ರದ್ದು. ಅದು ಊರಲ್ಲೆಲ್ಲಾನು ಕೇಳಿ ಸರ್, ಗ್ರಾಮಸ್ಥರು ಹೇಳ್ತಾರೆ ಯಾವುದೂ ಇಲ್ಲ. ಈ ಥರ ಅನ್ಯಾಯ ಆಗಿದೆ. ಸ್ಥಳಕ್ಕೆ ಇವಾಗ SP ಸಾಹೇಬರು ಬರಬೇಕು. ಇನ್ನೊಂದು ನೆನ್ನೆ ಸಾಯಂಕಾಲ ಬೆಳಗ್ಗೆಯಿಂದ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ವಾ, ಆ ವ್ಯಕ್ತಿ ಬೆಳಗಿನ ಸಂಜೆವರೆಗೂ ಇಲ್ಲೇ ಓಡಾಡ್ತಾ ಇದ್ದಾನೆ, ತೋಟದಲ್ಲೇ ಓಡಾಡ್ತಾ ಇದ್ದಾನೆ. ಗ್ರಾಮಸ್ಥರು ನೋಡಿದ್ದಾರೆ, ಕೇಳಿ ಏನಪ್ಪ ಇಲ್ಲಿ ಓಡಾಡ್ತಾ ಇದೆ ಅಂತಂದರೆ ಸುಮ್ಮನೆ ಅಂತ ಹೇಳಿದರು. ಇಲ್ಲೇ ಓಡಾಡ್ತಾ ಇದ್ದಾನೆ. ನಮ್ಗೆ ಅವ್ರ ಮೇಲೆ ಅನುಮಾನ ಇದೆ. ಇನ್ನೊಂದು ಪೊಲೀಸ್ ಇಲಾಖೆ ಮೇಲೆ ನಮಗೆ ಅನುಮಾನ ಇದೆ. ರಾಜಕಾರಣಿಗಳು ಮತ್ತು ಪ್ರಜೆಯವರು ಅವ್ರ ಕಡೆಯಿಂದ ಅನುಮಾನ ಇದೆ. ಸ್ಥಳಕ್ಕಿಗೆ SP ಸಾಹೇಬರು ಬರಬೇಕು, ಟ್ಯಾಕ್ಸ್ ಕೋರ್ಟ್ ಬರಬೇಕು. ಅದು ಬರೋವರೆಗೂ ನಾವು ಬಾಡಿ ರಿಕವರಿ ಮಾಡೋಕ್ಕೆ ಬಿಡಲ್ಲ. ಬರಬೇಕು, ನಮ್ಮ ನ್ಯಾಯ ದೊರಕಿಸ್ಕೊಡ್ಬೇಕು. ಯಾರು ಓಡಾಡ್ತಾ ಇದ್ದವ್ರು, ಯಾರು ಆ ವ್ಯಕ್ತಿ? ಮುನ್ರಾಜು ಅಂತ. ಯಾರು ಈಗ ಲೇಡಿಯವರ ಗಂಡ ದಬ್ಬಗುಂಟಳ್ಳಿ ಮುನ್ರಾಜು ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ವಾ ಸ್ಟೇಷನಲ್ಲಿ, ಅವರು. ಆಕೆ ಎಲ್ಲಿದ್ದಾಳೆ ಅಂತ ಗೊತ್ತಾಗಿಲ್ಲ ಸರ್. ಆಕೆ ಇವ್ರು ಕೇಳಿದ್ರೆ ಇವ್ನು ಗೊತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವ್ರನ್ನ ವಿಚಾರಣೆ ಮಾಡಿದಾಗ ಇವ್ರು ಗೊತ್ತಿಲ್ಲ ಅವರು. ಸರ್, ಇವರು ಫೋನ್ ರೆಕಾರ್ಡಲ್ಲಿ ತೆಗೆಸಿದ್ದಾರೆ, ಲೊಕೇಶನ್ ಎಲ್ಲ ಟ್ರೇಸ್ ಮಾಡಿದ್ದಾರೆ. ನೆನ್ನೆ ಸಾಯಂಕಾಲ ನಾವೆಲ್ಲ ಚೆಕ್ ಮಾಡಿದ್ವಿ. ಆ ಲೊಕೇಶನ್ಗೂ ಆ ಮ್ಯಾಚ್ ಆಗ್ತಾ ಇಲ್ಲ. ಅವರೇ ಹೇಳಿದ್ದಾರೆ ನಮಗೆ. ಇಷ್ಟೆಲ್ಲ ಇದ್ಮೇಲೆ ಏನಕ್ಕೆ ಇವ್ರಿಗೆ ಟಾರ್ಚರ್ ಕೊಡಬೇಕಿತ್ತು? ಇನ್ನೊಂದು ಯಾರೋ ಅಂಬರೀಷ್ ಅಂತ, ತೋಟ ಅಂಬರೀಷ್ ಅಂತ ಒಬ್ಬ ಇವರು ಪೊಲೀಸವರು ಧಮಕಿ ಹಾಕಿದ್ದಾರೆ ಇವ್ರಿಗೆ. 1 kg ಮೆಣಸಿನ್ಕಾಯಿ, 1 kg ಖಾರದ ಪುಡಿ ರೆಡಿ ಮಾಡಿದ್ದೀನಿ, ನಿಮ್ಗೆ ಸಾಯಂಕಾಲಕ್ಕೆ ಐತೆ ಅಂತ. ಅದಾದಮೇಲೆ ನಾವೇನೋ ಇವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬಂದ್ವಿ ಸರ್. ಬೆಳಗ್ಗೆ ಫೋನ್ ಮಾಡಿ ನಾವು ಕರ್ಕೊಂಬರ್ತೀವಿ ಏನಾದರೂ ಇದ್ದರೆ. ಬೆಳಗ್ಗೆ ಮನೇಲಿ ಊಟ ಮಾಡ್ತಾಯಿದ್ರಂತೆ. ಫೋನ್ ಮಾಡಿದ್ದಾರೆ, CCTV ಚೆಕ್ ಮಾಡಬೇಕು ಅಂತೇನೋ ಫೋನ್ ಮಾಡಿಬಿಟ್ಟು ಕರೆದಿದ್ದಾರೆ. ಬಾಪ ತೋಟದ ಹತ್ರ CCTV ಚೆಕ್ ಮಾಡಬೇಕು ಅಂತ. ಆವಾಗಿಂದ ಅವ್ರು ಮಿಸ್ಸಿಂಗ್ ಸರ್. ಫೋನು CCTV ರಿಪೇರಿ ಮಾಡೋ ಕೈಲಿ ಕೊಟ್ಬಿಟ್ಟು ಇವರು ಕಾಣೆಯಾಗಿದ್ದಾರೆ ಬೆಳಗ್ಗೆಯಿಂದ. ತಿರ್ಗಾ ಮತ್ತೆ ಮನೆ ಹತ್ರ ಬಂದು ಪೊಲೀಸರು, ಸರ್ ಇಬ್ರು ಹೆಣ್ಮಕ್ಳು ಸರ್, ನೋಡಿ ಸರ್, ಇಬ್ರು ಹೆಣ್ಮಕ್ಳು ಹಾಗೆ 2-3 ಇರೋದು ಮನೇಲಿ. ಬರೀ ಹೆಂಗ್ಸರ ಸರ್, ಗಂಡಸರಿಲ್ಲ. ಇವ್ರು ಯಾವ ಅಧಿಕಾರದ ಮೇಲೆ ಬಂದು ಮನೇಲಿ ಬಂದು ಧಮಕಿ ಹಾಕಿದ್ರು ಇವರು. ರಾತ್ರಿ 12 ಗಂಟೆಗೆ ಬರ್ತೀವಿ, 1 ಗಂಟೆಗೆ ಬರ್ತೀವಿ. ಕಾನೂನಲ್ಲಿ ಇದೆಯಾ ಈ ಥರ ಏನೋ ಧಮಕಿ ಹಾಕೋದು? ಯಾವ ಕಾನೂನಲ್ಲಿ ಇದೆಯಾ? ಮನೆ ಬಿಟ್ಟು ಎಷ್ಟೊತ್ತಿಗೆ ಬಂದಿರ? ಅಲ್ಲ, ಊರಲ್ಲಿ ಗ್ರಾಮಸ್ಥರಿದ್ದಾರೆ, ಎಲ್ಲಾನು ಕೇಳ್ಬೋದಿತ್ತಲ್ವಾ? ಇವ್ರು ತನಿಖೆ ಯಾವ ಥರ ಮಾಡಿದ್ದಾರೆ?